ಜೊತೆ ಈಗ ದಿಲೀಪ್ ಶೆಟ್ಟಿ ಅವರಿದ್ದಾರೆ. ಈಗ ಕ್ವಾಟ್ಲೆ ಕಿಚನ್ ಸೆಟ್ನಲ್ಲಿರೋದ್ರಿಂದ ಕುಕ್ ದಿಲೀಪ್ ಶೆಟ್ಟಿ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಕ್ವಾಟ್ಲೆಗಳು ಕೊಡ್ತಾ ಇರುವಂತಹ ಕ್ವಾಟ್ಲೆನ ಅಂತ ಅವ್ರ ಹತ್ರನೇ ಕೇಳೋಣ. ಸರ್, ಹೇಗಿದೆ ಕ್ವಾಟ್ಲೆ ಕಿಚನ್? ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪಾರ್ಟ್ ಹೇಳಬೇಕು ಅಂದರೆ ನಾರ್ಮಲ್ ಮನೆಯಲ್ಲಿ ಮಾಡೋ ಅಡುಗೆಕ್ಕಿಂತ ಕ್ವಾಟ್ಲೆಗಳ ಜೊತೆ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಇವಾಗ ಆಲ್ರೆಡಿ 6 ವೀಕ್ ಆಯಿತು, 6 to 7 ವೀಕ್ ಆಯಿತು. ತುಂಬ ಡಿಫ್ರೆಂಟ್ ಎವ್ರಿ ವೀಕ್ ಏನು ನಾವು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆ ಅವ್ರು ಬರ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟು ಸರ್ಪ್ರೈಸಿಂಗ್ ಆಗಿರುತ್ತೋ ಅಷ್ಟೇ ಸರ್ಪ್ರೈಸಿಂಗ್ ನಮಗೂ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಅಡುಗೆ ಮಾಡೋ ಸ್ಟ್ರೆಸ್ ಇರುತ್ತಲ್ಲ, ಆ ಸ್ಟ್ರೆಸ್ ಮಧ್ಯೆ ಎಲ್ಲ ಅಡುಗೆ ಫಿನಿಶ್ ಆಗಿ ಒಂದು ಫೈನಲ್ ಡಿಶ್ ರೆಡಿ ಆದಾಗ ಅದರಲ್ಲಿರೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಸೊ ಅದು ನಮಗೆ ಇನ್ನೂ ಒಂಥರ ಎಕ್ಸ್ಟ್ರಾ ಕಿಕ್ ಕೊಡುತ್ತೆ ಅಂತ. ಸರ್, ಯಾರು ನಿಮ್ಮ ಫೇವ್ರೆಟ್ ಕ್ವಾಟ್ಲೆ ಯಾರು? ಅಂದರೆ ನನಗೆ ಇವ್ರು ಮಾತ್ರ ಬೇಡವೇ ಬೇಡ ಅನಿಸುವಂಥ ಫೇವ್ರೆಟ್ ಕ್ವಾಟ್ಲೆ ತುಕಾಲಿ ಹೇಳ್ಬೋದು. ಯಾಕೆ? ಅಂದರೆ ಅವನು ಲಾಸ್ಟ್ ಒಂದ್ಸರಿ ನನ್ನ ಟೀಮ್ಗೆ ಬಂದಿದ್ದ. ಸೊ ಅವ್ನು ಬಂದಾಗ ಯಾವ ಥರ ಇರ್ತದೆ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಬಂದಾಗ ಬಾಟಮಲ್ಲೇ ಇರೋದು. ಸೊ ಅದರಿಂದ ಒಂದು ಸ್ಟೆಪ್ ಮೇಲೆ ಹೋಗಿಲ್ಲ ಯಾರು. ಸೊ ಆ ಬಾಟಮ್ ಬೇಕು ಅಂದರೆ ತುಕಲಿನ ಎಕ್ಸೆಪ್ಟ್ ಮಾಡ್ಬೋದು. ಆ್ಯಂಡ್ ರೀಸೆಂಟಾಗಿ ಪ್ರೇರಣವನ್ನು ಕೂಡ ಮನೆಗೆ ಕಳಿಸಿರೋದು ಅವರೇ. ಸೊ ಆಗಿರುವಾಗ ಅವರು ಸ್ವಲ್ಪ ಬೇಡ ಅಂತ. ಸೊ ದಿಲೀಪ್ ಅವರು ಯಾವ ಗ್ಯಾಪಲ್ಲಿ ಅಡುಗೆನ ಕಲ್ತ್ಕೊಂಡ್ರು? ಅದರಲ್ಲೂ ಡೆಸರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಕೌಶಿಕ್ ಅವ್ರು ಹೇಳ್ತಾ ಇರ್ತಾರೆ, ಶೆಫ್. ಸೊ ಯಾವಾಗ ಕಲ್ತ್ಕೊಂಡ್ರಿ? ನಿಮ್ಗೆ ಯಾವ ಥರ ಫುಡ್ ತುಂಬ ಫೇವ್ರೆಟ್? ಅಂದರೆ ಊರಲ್ಲಿರಬೇಕಾದ್ರೆ ಚಿಕ್ಕದು ಏನಾದರೂ ಪುಟ್ ಅಡುಗೆ ಮಾಡ್ತಾ ಇದ್ದೆ. ಕೆಲವೊಂದು ಸರಿ ನಮ್ಮ ಪಪ್ಪನಿಗೆ ಏನಾದರೂ ಬೇಕು ಅಂದರೆ ನಾನು ಮಾಡಿಕೊಡ್ತಿದ್ದೆ. ಬಟ್ ದೊಡ್ಡ ಶೆಫ್ ಅಂತೇನೂ ಅಲ್ಲ, ಲೈಕ್ ಬೇಸಿಕ್ ಥಿಂಗ್ಸ್ ವಾಟ್ ರಿಕ್ವೈರ್ಡ್ ಮಾಡ್ಕೋತಿದ್ದೆ. ಸೊ ಅದಾದಮೇಲೆ ಎಷ್ಟೋ ವರ್ಷಗಳ ಟೈಮ್ ನಾನು ಕಿಚನ್ ಕಡೆನೇ ಹೋಗಿಲ್ಲ, ಯಾಕಂದರೆ ಐ ವಾಸ್ ಬಿಸಿ ವಿತ್ ಮೈ ಓನ್ ಥಿಂಗ್ಸ್, ಮೈ ಓನ್ ವರ್ಕ್ಸ್ ಅಂತ. ಸೊ ಅದಾದಮೇಲೆ ಇದು ಆಫರ್ ಬಂದಾಗ ಫಸ್ಟ್ ನಾನೇ ಸ್ವಲ್ಪ ಏನೋ ಅಷ್ಟು ಕಂಫರ್ಟ್ ಇರಲಿಲ್ಲ. ಯಾಕಂದರೆ ಇಷ್ಟು ವರ್ಷ ಸ್ವಲ್ಪ ಟಚ್ ಬಿಟ್ಟು ಸಡನ್ನಾಗಿ ಮಾಡೋದಂದರೆ ಇಟ್ ಈಸ್ ರಿಯಲಿ ಡಿಫಿಕಲ್ಟ್. ಯಾಕಂದರೆ ಅಡುಗೆ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಆ ಇಡೀ ಫುಡ್ಡೇ ಹಾಳಾಗೋಗುತ್ತೆ. ಸೊ ಅದಾದಮೇಲೆ ಓಕೆ, ಅವರು ಕೊಟ್ಟಿರೋ ಏನೋ ಸ್ವಲ್ಪ ಎನ್ಕರೇಜ್ ಮಾಡಿದ್ರು. ಸೊ ಎನ್ಕರೇಜಿಂದ ಸರಿ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಕಿಚನ್ ಕಡೆ ಮತ್ತೆ ಹೊರಟೆ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಪ್ರಾಕ್ಟೀಸ್ ಮೇಕ್ ಎವ್ರಿಥಿಂಗ್ ಪರ್ಫೆಕ್ಟ್ ಅಲ್ವಾ? ಸೊ ಆ ಥರ ನಾವು ನೋಡ್ತಾ ಇದ್ವಿ ಸರ್ ಸೆಟ್ಟಲ್ಲಿ ದಿಲೀಪ್ ಅವರೇ ಜಾಸ್ತಿ ತಿನ್ನೋದಂತೆ, ಹೌದಾ? ದಿಲೀಪ್ ಅವ್ರು ಆ್ಯಕ್ಚುಲಿ ಕಮ್ಮಿ ತಿನ್ನೋದು. ನೀವು ನೋಡೋಕೆ ಹೋದರೆ ಐ ಆಮ್ ವೆರಿ ಪರ್ಟಿಕ್ಯುಲರ್. ಅಂದರೆ ಎಷ್ಟು ಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನು 1 ಮೀಲ್ ಇಷ್ಟ ಹಾಕೋದಕ್ಕಿಂತ ಐ ಡಿವೈಡ್ ಇಟ್. ಅಂದರೆ ಸ್ವಲ್ಪ ನನಗೆ ತುಂಬ ಕಂಫರ್ಟ್ ಫುಡ್ ಅಂದರೆ ನನಗೆ ಕೋರಿ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಕೋರಿ ರೊಟ್ಟಿ ಎನಿ ಟೈಮ್ ಮಾರ್ನಿಂಗ್ ಆದರೂ ತಿಂತೀನಿ, ಆಫ್ಟರ್ನೂನ್ ಆದರೂ ತಿಂತೀನಿ ಆ್ಯಂಡ್ ನೈಟ್ ಆದರೂ ತಿಂತೀನಿ. ಬಟ್ ನಾನು ಮಾರ್ನಿಂಗ್ ಟೈಮ್ ನನ್ನ ಚಿಕನ್ ತಿನ್ನೋಕ್ಕಾಗಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಮಾರ್ನಿಂಗ್ ಬಿಟ್ಟು ಎನಿ ಟೈಮ್ ಚಿಕನ್. ಸೊ ನಿಮ್ಮನ್ನು ನೋಡಿದ್ರೆ ಹೇಳ್ಬೋದು ಸ್ವಲ್ಪ ಫಿಟ್ನೆಸ್ ಫ್ರೀಕ್ ಇದ್ದೀರಾ ಅಂತ. ಸೊ ಏನಾದ್ರು ಟಿಪ್ಸ್ ಕೊಡ್ತೀರಾ? ಟಿಪ್ಸ್ ಹೇಳೋದಕ್ಕಿಂತ ನಮ್ಮ ಫುಡ್ ರೂಟೀನ್ ಚೇಂಜ್ ಮಾಡಿದ್ರೆ ದಟ್ ಈಸ್ ಆಲ್ವೇಸ್ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀವಿ ಆ್ಯಂಡ್ ಪ್ರಾಪರಾಗಿ ಫುಡ್ ಸಿಗಲ್ಲ, ಫಾಸ್ಟ್ ಫುಡ್ ಅಡಿಕ್ಟ್ ಆಗಿದ್ದೀವಿ. ಸೊ ಅದನ್ನು ಸ್ವಲ್ಪ ಕಟ್ ಮಾಡಿ ಆ್ಯಂಡ್ ಒಂದೇ ಸರಿ ತುಂಬ ಫುಡ್ ತಿನ್ನೋದಕ್ಕಿಂತ 2 hours ಒಂದ್ಸರಿ ಸ್ವಲ್ಪನೇ ತಿನ್ನಿ. ಏನು ನೀವು ಒಂದೇ ಸರಿ ತಿಂತೀರ ಅದನ್ನು ಸ್ವಲ್ಪ ಡಿವೈಡ್ ಮಾಡ್ಕೊಳ್ಳಿ. ಆ್ಯಂಡ್ 1 hour ವರ್ಕೌಟ್ ಅಟ್ಲೀಸ್ಟ್. ಆ್ಯಂಡ್ ಜಾಸ್ತಿ ಚೀಸ್ ಫುಡ್ಡು ಆಮೇಲೆ ಬೇಕಿಂಗ್ ಫುಡ್ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಟ್ರೈ ಟು ಹ್ಯಾವ್ ಸಮ್ ಗುಡ್ ಫುಡ್, ಅಂದರೆ ಹೋಮ್ ಫುಡ್, ಸೊ ದ್ಯಾಟ್ ನಮ್ಮ ಹೆಲ್ತ್ ಏನಿದೆ ಕೆಳಗಡೆ ಬರೋದಕ್ಕಿಂತ ಸ್ವಲ್ಪ ಮೇಲೆ ಹೋಗ್ಬೋದು. ಅಂದರೆ ನಿಮ್ಮ ಫ್ರೆಂಡ್ ಬಂದಿದ್ದರು ಈ ವೀಕ್, ಖುಷಿ ಅವ್ರು ಬಂದಿದ್ದರು. ಎಷ್ಟು ಕ್ಲೋಸು ಅಂದರೆ ತುಂಬ ಕ್ಲೋಸು ಅಂತ. ಸೊ ಹೇಳಿ ಅವ್ರ ಬಗ್ಗೆ. ಆಬ್ವಿಯಸ್ಲಿ ಇವಾಗ ನಾವು ಒಂದು 2 ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಿದ್ದೀವಿ ಆ್ಯಂಡ್ ಎಲ್ಲಿ ಹೋದರೂ ಜೊತೆಗೆ ಇದ್ದೀವಿ. ಆ್ಯಂಡ್ ಆ್ಯಸ್ ಅ ಪೇರ್ ನಮಗೆ ಒಂಥ ಸಪ್ರೇಟ್ ಫ್ಯಾನ್ ಬೇಸೇ ಶುರುವಾಗಿದೆ. ಆ್ಯಂಡ್ ಸಮ್ ಮೂಮೆಂಟ್ಸ್ ಅವರು ತುಂಬಾ ಇಷ್ಟ ಆಗ್ತಿದೆ. ಸೊ ಅದ್ರ ಜೊತೆಗೆ 2 ವರ್ಷ ಜರ್ನಿ ಏನಿದೆ, ಆ 2 ವರ್ಷದಲ್ಲಿ ಒಬ್ಬರೊಬ್ರು ಅರ್ಥ ಮಾಡ್ಕೊಂಡಾಗ ವಿಲ್ ಗೆಟ್ ವೆರಿ ಕ್ಲೋಸ್ ಟು ಈಚ್ ಅದರ್. ಕೆಲವು ಸರಿ ವೈಬ್ ಮ್ಯಾಚ್ ಆಗುತ್ತೆ. ಸೊ ಆ ಥರ ವೈಬ್ ಮ್ಯಾಚ್ ಆಗೋದು ಒಂದು 10 ಜನರಲ್ಲಿ ಒಬ್ಬರು ಅಥವಾ 100 ಜನರಲ್ಲಿ ಒಬ್ಬರು. ಸೊ ಒನ್ಸ್ ದಟ್ ವೈಬ್ ಮ್ಯಾಚ್ ಆದಾಗ ವಿಲ್ ಗೆಟ್ ಟು ನೋ ಈಚ್ ಅದರ್ ಬೆಟರ್ ಆ್ಯಂಡ್ ವಿಲ್ ಬಿಕಮ್ ವೆರಿ ಗುಡ್ ಫ್ರೆಂಡ್. ಸೊ ನಾವು ಅದೇ ಥರ. ಸೊ 2 ವರ್ಷ ಜರ್ನಿಯಲ್ಲಿ ವಿ ನೋ ಆಲ್ ದ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡು ಕಡೆಯಿಂದ. ಸೊ ದಟ್ಸ್ ವೈ ವಿ ಆರ್ ಅ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ವಿಲ್ ಶೇರ್ ಎವ್ರಿಥಿಂಗ್. ಸೊ ಐ ಥಿಂಕ್ ಐ ಆಮ್ ರಿಯಲಿ ಹ್ಯಾಪಿ ಟು ಗೆಟ್ ಅ ಗುಡ್ ಫ್ರೆಂಡ್ ಲೈಕ್ ಹರ್, ರಿಯಲಿ ಕ್ಲೋಸ್ ಫ್ರೆಂಡ್. ನನ್ನ ಕೊನೆ ಪ್ರಶ್ನೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ದಿಲೀಪ್ ಅವ್ರು ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ತುಂಬ ಟ್ರೆಂಡ್ ಆಗ್ತಾ ಇದೆ. ಸೊ ಇದಕ್ಕೆ ನೀವೇ ಆನ್ಸರ್ ಕೊಡ್ಬೇಕು, ಹೋಗ್ತಿದ್ದೀರಾ? ಹೇಗೆ ಕಾಲ್ ಏನಾದರೂ ಬಂದಿತ್ತಾ?
ಇಲ್ಲ ಸದ್ಯಕ್ಕೆ ಆ ಪ್ಲ್ಯಾನ್ ಏನೂ ಇಲ್ಲ, ಯಾಕಂದರೆ ಬಿಕಾಸ್ ಐ ಹ್ಯಾವ್ ಮೈ ಓನ್ ಕಮಿಟ್ಮೆಂಟ್ಸ್. ಸೊ ಹಾಗಾಗಿ ಆ ಪ್ಲ್ಯಾನ್ ಸದ್ಯಕ್ಕೆ ಇಲ್ಲ, ಬಿಕಾಸ್ ಐ ಹ್ಯಾವ್ ಸಮ್ ಅದರ್ ಕಮಿಟ್ಮೆಂಟ್ ಟು ಡು. ಸೊ ಹಾಗಾಗಿ ಸೊ ಏನಾದರೂ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ, ಎಲ್ಲಿ ಕ್ವಾಟ್ಲೆ ಕಿಚನ್ ಆದಮೇಲೆ ನೆಕ್ಸ್ಟ್ ದಿಲೀಪ್ ಅವ್ರನ್ನ ಯಾವ ಸ್ಕ್ರೀನ್ ಮೇಲೆ ನೋಡ್ಬೋದು ನಾವು ಅನ್ನೋದು? ಆ್ಯಕ್ಚುಲಿ ಒಂದು ಮೂವಿ ಪ್ಲ್ಯಾನಿಂಗ್ ಆಗ್ತಿದೆ. ಸೊ ಇಟ್ ಈಸ್ ಅ ವೆರಿ ಲಾಂಗ್ ಪ್ರೊಸೆಸ್. ಸೊ ಅದನ್ನು ಶುರುವಾಗಿ ಬರೋದಕ್ಕೆ ಯಾವ ಟೈಮ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಒಂದೊಳ್ಳೆ ಕಾಂಟೆಂಟ್ ಇರೋ ಮೂವಿನ ನಾನು ತುಂಬ ಇಷ್ಟು ದಿನ ಸರ್ಚ್ ಮಾಡ್ತಿದ್ದೆ. ಸೊ ಐ ಗಾಟ್ ಒನ್, ಅದೇ ಥರ ನನಗೆ ಯಾವ ಥರ ಒಂದು ಹೀರೋ ಆಗಿ ಬಂದರೆ ಯಾವ ಥರ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿತ್ತು. ಸೊ ಅದೇ ಥರ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಪ್ರಾಜೆಕ್ಟ್ ನೆಗೆಟಿವ್ ಆದರೂ ಪರವಾಗಿಲ್ಲ, ವಿತ್ ಸ್ಟೋರಿನೇ ನಾನು ಜಾಸ್ತಿ ಹುಡುಕ್ತಿದ್ದು. ಆರ್ ಎಲ್ಸ್ ಒಂದು ವೆರಿ ಗುಡ್ ಕ್ಯಾರೆಕ್ಟರ್ ಒಂದು ಸ್ಕ್ರೀನ್ ಮೇಲೆ ಬಂದರೆ ಆ ಪಾತ್ರ ಸ್ವಲ್ಪ ಇಂಪಾರ್ಟೆಂಟ್ ಇರಬೇಕು. ಸೊ ಆ ಥರ ಸ್ವಲ್ಪ ಜಾಸ್ತಿ ಚೂಸ್ ಮಾಡ್ತಿದ್ದೆ. ಸೊ ಆ ಮೂವಿನೂ ಒಂದು ಸೈಡ್ ಇದೆ, ಆ್ಯಂಡ್ ಸಮ್ ಅದರ್ ಪ್ರಾಜೆಕ್ಟ್ಸ್ ಆರ್ ಕಮಿಂಗ್ ಅಪ್. ಸೊ ರೈಟ್ ಟೈಮಲ್ಲಿ ಐ ವಿಲ್ ಟೆಲ್ ಯು ರೈಟ್ ಥಿಂಗ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ದಿಲೀಪ್ ಶೆಟ್ಟಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.